Dear friends, we are going to discuss today about organization of government at center. In this session, we are going to look into administrative structure of government at center. Secondly, central secretariat, its meaning, evolution and functions. And finally, central secretariat structure and secretariat officials. As you all know, India is a sovereign, socialist, secular, democratic republic with a parliamentary form of government, which is federal in structure with some unitary features. There is a council of ministers with the prime minister as its head to advise the president, who is the constitutional head of a country. The Constitution of India reposes the executive authority of the Indian Union in the president of the country. Though the Indian president is a mere constitutional and formal head, and there is a council of ministers with the Indian prime minister at its head to aid and advise the president in the exercise of his functions. The ministers cannot work all alone. As you know, they need some assistance. For purposes of administration, the government of India is divided into several ministries and departments, which together constitute the central secretariat to implement the policies enunciated through the ministers in consultation with the secretariat. There are attached officers, subordinate officers, and other field agencies which are going to help the secretariat. ಈಗ ನಾವು ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ರಚನೆ ಯಾವ ತರ ಇರುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಮ್ಮ ಸಂವಿಧಾನ ಹೇಳುವಂತೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರದ ಆಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾರೆ. ತದನಂತರ ಉಪರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇವರೆಲ್ಲ ಒಟ್ಟಾಗಿ ಸೇರಿ ಕೇಂದ್ರ ಸರ್ಕಾರದ ಆಡಳಿತವನ್ನ ನಡೆಸಿಕೊಂಡು ಹೋಗ್ತಾರೆ. ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿಯವರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದರೂ ಸಹಿತ ನೈಜವಾಗಿ ಕೇಂದ್ರ ಸರ್ಕಾರದ ಸಮಗ್ರ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿ ಮತ್ತು ಅವನ ಮಂತ್ರಿಮಂಡಲ ನಡೆಸಿಕೊಂಡು ಹೋಗ್ತದೆ. ಹಾಗಾದ್ರೆ ಪ್ರಧಾನಮಂತ್ರಿ ಮಂತ್ರಿಮಂಡಲ 3 ಪ್ರಕಾರದ ಮಂತ್ರಿಗಳನ್ನ ಒಳಗೊಂಡಿರ್ತದೆ. ಮೊದಲನೇದಾಗಿ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಅವರನ್ನ ಸಂಪುಟ ದರ್ಜೆ ಸಚಿವರು ಅಂತ ಹೇಳಿ ಕರೆಯಲಾಗ್ತದೆ. ಅದೇ ತರ ಮಿನಿಸ್ಟರ್ಸ್ ಆಫ್ ಸ್ಟೇಟ್, ರಾಜ್ಯ ಮಂತ್ರಿಗಳು. ಕೊನೆಯದಾಗಿ ಉಪ ಸಚಿವರುಗಳು ಅಥವಾ ಸಹಾಯಕ ಸಚಿವರುಗಳು, ಡೆಪ್ಯೂಟಿ ಮಿನಿಸ್ಟರ್ಸ್. ಹೀಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಂಬುದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಸಂಪುಟ ದರ್ಜೆ ಸಚಿವರು, ಅದೇ ತರ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯ ಸಚಿವರು, ಹಾಗೂ ಕೊನೆಯದಾಗಿ ಉಪ ಸಚಿವರು ಅಂದ್ರೆ ಡೆಪ್ಯೂಟಿ ಮಿನಿಸ್ಟರ್ಸ್. ಹೀಗೆ 3 ಪ್ರಕಾರದ ಮಂತ್ರಿಗಳನ್ನು ಒಳಗೊಂಡು ಮಂತ್ರಿಮಂಡಲ ಆಗಿರುತ್ತೆ. ಕೇಂದ್ರ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳನ್ನು ಹಲವಾರು ಖಾತೆ ಮತ್ತು ಇಲಾಖೆಗಳಲ್ಲಿ ವಿಂಗಡಿಸಲಾಗಿರ್ತದೆ. ಪ್ರತಿಯೊಂದು ಖಾತೆ ಮತ್ತು ಇಲಾಖೆಗೆ ಒಬ್ಬೊಬ್ಬ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರು ಇದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಇರ್ತಾರೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಡಬೇಕಾಗ್ತದೆ. ಹಾಗಾದ್ರೆ ಪ್ರತಿಯೊಂದು ಇಲಾಖೆ ಅಥವಾ ಖಾತೆಗೆ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರು, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಾರೆ. ಪ್ರತಿಯೊಂದು ಕಾರ್ಯದರ್ಶಿಯು ತನ್ನದೇ ಅಂತಹ ಕಚೇರಿ ಸಿಬ್ಬಂದಿಯನ್ನ ಹೊಂದಿರ್ತಾರೆ. ಅದೇನನ್ನೋದನ್ನ ತಿಳ್ಕೊಳ್ಳೋಣ. Now we are going to understand Central Secretariat. The Central Secretariat, being an office, is the organization to assist the government in the fulfillment of its responsibilities. It is known as Secretary's Office. The Secretary, being the key advisor to the minister, needs to be equipped with an office to assist him in performance of his functions. ಅಂದ್ರೆ ಸಚಿವರು ತಮ್ಮ ಕೆಲಸ ಕಾರ್ಯಗಳನ್ನ, ಖಾತೆಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನೆಲ್ಲ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಅವರ ಸಹಾಯಕರಾಗಿ
ಸೆಂಟ್ರಲ್ ಸೆಕ್ರೆಟರಿಯೇಟ್ ಇರುತ್ತೆ. ಪ್ರತಿಯೊಂದು ಇಲಾಖೆಯ ಎಲ್ಲ ಉಸ್ತುವಾರಿಯನ್ನು ಸಹಿತ ಈ ಸೆಂಟ್ರಲ್ ಸೆಕ್ರೆಟರಿಯೇಟ್ ವಹಿಸಿಕೊಂಡಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೆಂಟ್ರಲ್ ಸೆಕ್ರೆಟರಿ ಅಂದ್ರೇನು, ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಥವಾ ಕೇಂದ್ರ ಸಚಿವಾಲಯ ಅಂದರೇನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ದ ಸೆಂಟ್ರಲ್ ಸೆಕ್ರೆಟರಿಯೇಟ್ ಕಂಪ್ರೈಸಸ್ ಆಫ್ ಆಲ್ ದ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರ ಸರ್ಕಾರದ ಎಲ್ಲ ಖಾತೆಗಳು ಮತ್ತು ಇಲಾಖೆಗಳನ್ನ ಒಳಗೊಂಡಂತಹದ್ದೇ ಸೆಂಟ್ರಲ್ ಸೆಕ್ರೆಟರಿಯೇಟ್. In other words, central government for the purpose of administration is divided into various ministries and departments. The central secretariat is a totality of such ministries and departments. ಅಂದ್ರೆ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳನ್ನ ಹಲವಾರು ಖಾತೆಗಳು ಮತ್ತು ಇಲಾಖೆಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ. ಪ್ರತಿಯೊಂದು ಖಾತೆ ಮತ್ತು ಇಲಾಖೆಗೂ ಒಬ್ಬೊಬ್ಬ ಸಚಿವರನ್ನ ನೇಮಿಸಲಾಗಿರುತ್ತದೆ. ಒಟ್ಟಾರೆಯಾಗಿ ಈ ಎಲ್ಲ ಖಾತೆಗಳು ಮತ್ತು ಇಲಾಖೆಗಳ ಆಡಳಿತಾತ್ಮಕ ವ್ಯವಹಾರಗಳನ್ನ ಸಮರ್ಪಕವಾಗಿ ನೋಡಿಕೊಂಡು ಹೋಗೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಸಚಿವಾಲಯ ಎಂಬಂತಹ ಒಂದು ಕಚೇರಿ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಅಂದ್ರೆ ದ ಸೆಂಟ್ರಲ್ ಸೆಕ್ರೆಟರಿಯೇಟ್ ಈಸ್ ಎ ಟೋಟಾಲಿಟಿ ಆಫ್ ಸಚ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್. ಎ ಮಿನಿಸ್ಟ್ರಿ generally consists of 2 to 4 departments. However, there can be a ministry without being divided into departments, like Ministry of External Affairs. ಅಂದ್ರೆ ಎಲ್ಲ ಖಾತೆಗಳನ್ನು ಹಲವಾರು ಇಲಾಖೆಗಳಾಗಿ ವಿಂಗಡಿಸುವಂತಹ ಅವಶ್ಯಕತೆ ಏನಿಲ್ಲ. ಆಯಾ ಕೆಲಸ ಕಾರ್ಯದ ಪ್ರಮಾಣವನ್ನು ಆಧರಿಸಿ, ಅದರ ನೇಚರ್ ಆಫ್ ವರ್ಕ್ ಅನ್ನು ಆಧರಿಸಿ ಕೆಲವೊಂದು ಖಾತೆಗಳಿಗೆ ಇಲಾಖೆಗಳಿಲ್ಲ. ಉದಾಹರಣೆಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದೇ, ಅದರ ಅಧೀನದಲ್ಲಿ ಯಾವುದೇ ಇಲಾಖೆಗಳನ್ನು ನಾವು ಕಾಣಲಿಕ್ಕೆ ಆಗಲ್ಲ. Similarly, there can be a department without being placed under a ministry, like Department of Atomic Energy. ಅದೇ ತರ ಕೆಲವೊಂದು ಇಲಾಖೆಗಳಿದಾವೆ, ಅವು ಯಾವುದೇ ಖಾತೆಯ ಅಧೀನದಲ್ಲಿ ಕೆಲಸ ಮಾಡಂಗಿಲ್ಲ, ಇಂಡಿಪೆಂಡೆಂಟ್ ಆಗಿ ಇಲಾಖೆಗಳಾಗಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಸ್ವತಂತ್ರವಾದಂತಹ ಇಲಾಖೆಯನ್ನ ಹೊಂದಿದ್ದು ಯಾವುದೇ ಖಾತೆಯ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಂಗಿಲ್ಲ. The ministries and departments are headed politically by ministers and administratively by secretaries. ಅಂದ್ರೆ ಪ್ರತಿಯೊಂದು ಖಾತೆ ಅಥವಾ ಇಲಾಖೆಯ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರಿದ್ರೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಕೇಂದ್ರ ಸಚಿವಾಲಯ ಎಂದರೇನು ಅನ್ನೋದನ್ನ ತಿಳ್ಕೊಂಡ ನಂತರ ಈಗ ನಾವು ಎವಲ್ಯೂಷನ್ ಆಫ್ ಸೆಂಟ್ರಲ್ ಸೆಕ್ರೆಟರಿಯೇಟ್, ಕೇಂದ್ರ ಸಚಿವಾಲಯದ ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ. 1756ಕ್ಕಿಂತ ಮೊದಲು ಪ್ರತ್ಯೇಕವಾದಂತಹ ಯಾವುದೇ ಕೇಂದ್ರ ಸಚಿವಾಲಯ ಅಂತ ಹೇಳಿ ಇರಲಿಲ್ಲ. ಗವರ್ನರ್ ಜನರಲ್ ಕಚೇರಿನೇ ಕೇಂದ್ರ ಸಚಿವಾಲಯವಾಗಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ತದನಂತರ ಲಾರ್ಡ್ ಕಾರ್ನ್ ವಾಲಿಸ್ ಮತ್ತೆ ಲಾರ್ಡ್ ವೆಲ್ಲೆಸ್ಲಿಯ ಕಾಲಾವಧಿಯಲ್ಲಿ ಹಲವಾರು ಸುಧಾರಣೆಗಳು ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಆದವು. ನಂತರ 1919ಕ್ಕಿಂತ ಮೊದಲು ಈ ಕೇಂದ್ರ ಸರ್ಕಾರನೇ ಪ್ರಾಂತ್ಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀತಿಗಳನ್ನು ರೂಪಿಸುವ ಮತ್ತು ಕಾರ್ಯರೂಪಕ್ಕೆ ತರುವಂತಹ ಜವಾಬ್ದಾರಿಯನ್ನ ಮಾಡಿಕೊಂಡು ಹೋಗ್ತಾ ಇತ್ತು. 1919ರಲ್ಲಿ ಆದಂತಹ ಮಾಂಟಿಗೋ ಚೇಮ್ಸ್ವರ್ತ್ ಸುಧಾರಣೆಗಳಲ್ಲಿ ಹಲವಾರು ಬದಲಾವಣೆಗಳು ಆದವು ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ. ಏನೆಲ್ಲ ಬದಲಾವಣೆಗಳು ಅಥವಾ ಸುಧಾರಣೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸಂಬಂಧಪಟ್ಟಂತೆ ಮಾಂಟಿಗೋ ಚೇಮ್ಸ್ವರ್ತ್ ಸುಧಾರಣೆಯಲ್ಲಿ ಆದವು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಹೆಂಗ ನಮ್ಮ ಇಂದಿನ ಸಂವಿಧಾನದ 7ನೇ ಶೆಡ್ಯೂಲ್ ಅಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳಿ ವಿಷಯಗಳನ್ನ ವಿಂಗಡಣೆ ಮಾಡಿರುವುದನ್ನು ಕಾಣ್ತೀವೋ, ಅದರ ಮೂಲವನ್ನು ನಾವು ಇಲ್ಲಿ ಮಾಂಟಿಗೋ ಚೇಮ್ಸ್ವರ್ತ್ ಸುಧಾರಣೆಯಲ್ಲಿ ಕಾಣಬಹುದು. ಅಂದ್ರೆ ಮಾಂಟಿಗೋ ಚೇಮ್ಸ್ವರ್ತ್ ಸುಧಾರಣೆಯಲ್ಲಿ ಮೊಟ್ಟ ಮೊದಲಿಗೆ ಈ ಕೇಂದ್ರದ ವಿಷಯಗಳು ಯಾವ್ಯಾವು, ಪ್ರಾಂತ್ಯ ಅಥವಾ ರಾಜ್ಯಗಳ ವಿಷಯಗಳು ಯಾವ್ಯಾವು, ಯಾವ ವಿಷಯಗಳ ಮೇಲೆ ಕೇಂದ್ರ ಕಾನೂನುಗಳನ್ನ ಮಾಡಿ ಜಾರಿಗೆ ತರುವಂತ ಪ್ರಯತ್ನ ಮಾಡಬಹುದು, ಅದೇ ತರ ಪ್ರಾಂತ್ಯಗಳು ಯಾವ್ಯಾವ ವಿಷಯಗಳ ಮೇಲೆ ಕಾನೂನುಗಳನ್ನ ಮಾಡಬಹುದು, ನೀತಿಗಳನ್ನು ರೂಪಿಸಬಹುದು ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳ ವಿಂಗಡಣೆಯನ್ನು ನಾವಿಲ್ಲಿ ಕಾಣುತ್ತೇವೆ. ತದನಂತರ ಬೋತ್ ಸೆಂಟ್ರಲ್ ಅಂಡ್ ಪ್ರಾವಿನ್ಷಿಯಲ್ ಗವರ್ಮೆಂಟ್ಸ್ ಬಿಕೇಮ್ ರೆಸ್ಪಾನ್ಸಿಬಲ್ ಫಾರ್ ಬೋತ್ ಪಾಲಿಸಿ ಅಂಡ್ ಅಡ್ಮಿನಿಸ್ಟ್ರೇಷನ್. ಯಾವಾಗ ವಿಷಯಗಳ ವಿಂಗಡಣೆ ಆಯ್ತೋ ಆವಾಗಿನಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾಡಿಕೊಳ್ಳುವ ಮತ್ತು ಅವುಗಳನ್ನು ಜಾರಿಗೆ ಗೊಳಿಸುವಂತಹ ಪ್ರತ್ಯೇಕವಾದಂತಹ ಅಧಿಕಾರವನ್ನ ಪಡೆದುಕೊಂಡವು ಅಂತ ಹೇಳಿ ನಾವಿಲ್ಲಿ ನೆನಪಿಡಬೇಕಾಗ್ತದೆ. ತದನಂತರ ಸೆಕ್ರೆಟರಿಯೇಟ್ ಬಿಗ್ಯಾನ್ ಟು ಚೇಂಜ್ ಫ್ರಮ್ ಮಿಯರ್ಲಿ ಪಾಲಿಸಿ ಫಾರ್ಮುಲೇಟಿಂಗ್, ಸೂಪರ್ವೈಸಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಟು ದಾಟ್ ಆಫ್ ಎಕ್ಸಿಕ್ಯೂಟಿವ್ ಏಜೆನ್ಸಿ ಆಸ್ ವೆಲ್. ಕೇವಲ
ನೀತಿಗಳನ್ನು ರೂಪಿಸುವುದಷ್ಟೇ ಅಲ್ಲ, ಅವುಗಳನ್ನ ಸಮರ್ಪಕವಾಗಿ ಜಾರಿಗೆ ತರುವಂತಹ, ಅನುಷ್ಠಾನಗೊಳ್ಳುವಂತೆ ಮೇಲ್ವಿಚಾರಣೆ ಮಾಡುವಂತಹ ಕೆಲಸವೂ ಸಹಿತ ಸೆಂಟ್ರಲ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತ ಹೇಳಿ ಈ ಮಾಂಟಿಗೋ ಚೇಮ್ಸ್ ಸುಧಾರಣೆಯಲ್ಲಿ ತಮ್ಮ ನಿಲುವನ್ನ ನೀಡುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಕಾಣಬಹುದು. ಅದೇ ತರ ಸೂನ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್, ಅಂದ್ರೆ ಎರಡನೇ ಜಾಗತಿಕ ಯುದ್ಧದ ನಂತರ 1945-46ರಲ್ಲಿ ಈ ಕೇಂದ್ರ ಸಚಿವಾಲಯದ ಸಮಗ್ರ ಪುನರ್ ಸಂಘಟನೆಗಾಗಿ ಟಾಟನ್ಹ್ಯಾಮ್ ಕಮಿಟಿಯನ್ನ ನೇಮಿಸಲಾಗ್ತದೆ. ಯಾವ ತರ ಅದನ್ನು ಪುನರ್ ರಚಿಸಬೇಕು ಕೇಂದ್ರ ಸಚಿವಾಲಯವನ್ನ ಎಂಬುದರ ಕುರಿತು ಶಿಫಾರಸುಗಳನ್ನು ಪಡೆದುಕೊಳ್ಳಿಕ್ಕೆ ಟಾಟನ್ಹ್ಯಾಮ್ ಕಮಿಟಿಯನ್ನ 1945-46ರಲ್ಲಿ ನೇಮಿಸಲಾಗ್ತದೆ. ಅದೇ ರೀತಿ 1949ರಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿಯನ್ನ ಸಹಿತ ಕೇಂದ್ರ ಸಚಿವಾಲಯದ ಸಂಘಟನೆಗೆ ಸಂಬಂಧಪಟ್ಟಂತೆ ನೇಮಕ ಮಾಡಲಾಗ್ತದೆ. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಸಂವಿಧಾನ ರಚನಾ ಮಂಡಳಿಯ ಸದಸ್ಯರು ಆಗಿದ್ರು ಅಂತ ಹೇಳಿ ನಾವಿಲ್ಲಿ ನೆನಪು ಮಾಡೋದನ್ನ ಮರಿಬಾರದು. After understanding the evolution of Central Secretariat, now we are going to look into functions of Central Secretariat. ಅಂದ್ರೆ ಕೇಂದ್ರ ಸಚಿವಾಲಯದ ಕೆಲಸ ಕಾರ್ಯಗಳ ಕುರಿತು ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. What are the main functions of Central Secretariat? First and foremost function of Central Secretariat is assisting the minister in policy making and in modifying policies from time to time. ಅಂದ್ರೆ ಸಚಿವರಿಗೆ ನೀತಿಗಳನ್ನು ರೂಪಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಸಹಾಯವನ್ನು ಮಾಡುವುದು ಹಾಗೂ ಆ ನೀತಿ ರೂಪಿಸಿದಂತಹ ನೀತಿಗಳು ಕಾಲ ಕಾಲಕ್ಕೆ ಮಾರ್ಪಾಡಾಗುವಂತ ನಿಟ್ಟಿನಲ್ಲಿ ಸಚಿವರುಗಳಿಗೆ ಈ ಕೇಂದ್ರ ಸಚಿವಾಲಯ ಸಹಾಯವನ್ನ ಮಾಡ್ತದೆ. ನಂತರ ಫ್ರೇಮಿಂಗ್ ಲೆಜಿಸ್ಲೇಷನ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂದ್ರೆ ಶಾಸನಗಳನ್ನ ರಚಿಸುವಂತಹ, ಕಾಯ್ದೆ ಕಾನೂನುಗಳನ್ನ ರಚಿಸುವಂತಹ ಕೆಲಸ ಕಾರ್ಯದಲ್ಲಿಯೂ ಸಹಿತ ಕೇಂದ್ರ ಸಚಿವಾಲಯ ಸಚಿವರುಗಳಿಗೆ ಸಹಾಯವನ್ನ ಮಾಡ್ತದೆ. ಅದೇ ರೀತಿ ಸೆಕ್ಟರಲ್ ಪ್ಲಾನಿಂಗ್ ಅಂಡ್ ಪ್ರೋಗ್ರಾಮ್ ಫಾರ್ಮುಲೇಷನ್, ಯೋಜನೆಗಳನ್ನ ರೂಪಿಸುವುದರಲ್ಲಿ. ತದನಂತರ ಬಜೆಟಿಂಗ್ ಅಂಡ್ ಕಂಟ್ರೋಲಿಂಗ್ ಆಫ್ ಎಕ್ಸ್ಪೆಂಡಿಚರ್, ಅಂದ್ರೆ ಆಯವ್ಯಯ, ವರ್ಷದ ಹಣಕಾಸಿನ ಆಯವ್ಯಯವನ್ನು ಸಿದ್ಧಪಡಿಸುವಲ್ಲಿ ಹಾಗೂ ಈ ಖರ್ಚುಗಳನ್ನ ನಿಯಂತ್ರಿಸುವಂತಹ ಕೆಲಸ ಕಾರ್ಯದಲ್ಲಿ ಸಹಿತ ಸಚಿವರುಗಳಿಗೆ ಕೇಂದ್ರ ಸಚಿವಾಲಯ ಸಹಾಯವನ್ನ ನೀಡುತ್ತದೆ. ತದನಂತರ ಸೂಪರ್ವೈಸನ್ ಅಂಡ್ ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಷನ್ ಆಫ್ ಪಾಲಿಸೀಸ್, ಅಂದ್ರೆ ರೂಪಿಸಿದಂತಹ ಯೋಜನೆಗಳು, ನೀತಿಗಳು ಸಮರ್ಪಕವಾಗಿ ಜಾರಿ ಆಗ್ತಾ ಇದ್ದವೋ ಇಲ್ಲವೋ ಎಂಬುದನ್ನ ಮೇಲ್ವಿಚಾರಣೆ ಮಾಡುವಂತಹ ಗುರುತರ ಜವಾಬ್ದಾರಿಯು ಕೂಡ ಈ ಕೇಂದ್ರ ಸಚಿವಾಲಯದ ಮೇಲೆ ಇರ್ತದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತದೆ. ತದನಂತರ ಕೋಆರ್ಡಿನೇಷನ್, ಅಂದ್ರೆ ಹಲವಾರು ಖಾತೆಗಳು ಮತ್ತು ಇಲಾಖೆಗಳ ನಡುವೆ ಸಂಯೋಜನೆಯನ್ನ ಉಂಟು ಮಾಡುವಂತಹ ಕೆಲಸವನ್ನು ಸಹಿತ ಈ ಕೇಂದ್ರ ಸಚಿವಾಲಯ ಮಾಡ್ಕೊಂಡು ಹೋಗ್ತದೆ. ಅಷ್ಟೇ ಅಲ್ಲ, ಅಸಿಸ್ಟಿಂಗ್ ಎ ಮಿನಿಸ್ಟರ್ ಇನ್ ಡಿಸ್ಚಾರ್ಜಿಂಗ್ ಹಿಸ್ ಪಾರ್ಲಿಮೆಂಟರಿ ರೆಸ್ಪಾನ್ಸಿಬಿಲಿಟೀಸ್, ಅಂದ್ರೆ ಪ್ರತಿಯೊಬ್ಬ ಸಚಿವರು ಸಹಿತ ತಮ್ಮ ತಮ್ಮ ಖಾತೆ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಯಾಗಿರ್ತಾರೆ. ಅವರು ಈ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಸಚಿವರುಗಳಿಗೆ ಕೇಳುವಂತಹ ಪ್ರಶ್ನೆಗಳಿಗೆ, ಸಚಿವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡುವ ನಿಟ್ಟಿನಲ್ಲಿ ಅದರ ತಯಾರಿಯನ್ನ ಈ ಕೇಂದ್ರ ಸಚಿವಾಲಯ ಮಾಡಿ ಸಂಬಂಧಪಟ್ಟ ಸಚಿವರಿಗೆ ನೀಡುತ್ತದೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನ ಸೆಂಟ್ರಲ್ ಸೆಕ್ರೆಟರಿಯೇಟ್ ಮಾಡ್ಕೊಂಡು ಹೋಗ್ತದೆ. Now we are going to concentrate about structure and secretariat officials, ಅಂದ್ರೆ ಕೇಂದ್ರ ಸಚಿವಾಲಯದ ಅಧಿಕಾರಿ ವರ್ಗದ ರಚನೆ ಯಾವ ತರ ಇರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನಮಗೆಲ್ಲ ತಿಳಿದಿರುವಂತೆ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳನ್ನ ಹಲವಾರು ಖಾತೆಗಳು ಮತ್ತು ಇಲಾಖೆಗಳಲ್ಲಿ ವಿಂಗಡಿಸಲಾಗಿರುತ್ತದೆ. ಪ್ರತಿಯೊಂದು ಖಾತೆ ಮತ್ತು ಇಲಾಖೆಗಳಿಗೆ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಇರ್ತಾರೆ. ಈ ಕಾರ್ಯದರ್ಶಿ ತನ್ನ ಸಹಾಯಕ್ಕಾಗಿ ತನ್ನದೇ ಆದಂತಹ ಅಧೀನ ಅಧಿಕಾರಿಗಳ ಸಿಬ್ಬಂದಿ ವರ್ಗವನ್ನ ಹೊಂದಿರ್ತಾರೆ. ಅವರು ಏನೆಲ್ಲ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಫಸ್ಟ್, ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾದಂತಹ ಕಾರ್ಯದರ್ಶಿ ಏನ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಎ ಸೆಕ್ರೆಟರಿ ಈಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್. His responsibility is in this regard is complete and undivided. ಅಂದ್ರೆ ಇಲಾಖೆಯ ಸಚಿವರಿಗೆ ಸಹಾಯಕರಾಗಿ ಈ
ಕಾರ್ಯದರ್ಶಿ ಕೆಲಸ ಕಾರ್ಯಗಳನ್ನ ಆಡಳಿತಾತ್ಮಕ ಸಲಹೆ ಸೂಚನೆಗಳನ್ನು ನೀಡುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ನೆಕ್ಸ್ಟ್, he is chief advisor to the minister on all aspects of policy and administrative affairs. ಅಂದ್ರೆ ಆಯಾ ಸಚಿವರ ಇಲಾಖೆಯ ಅಥವಾ ಖಾತೆಗೆ ಸಂಬಂಧಪಟ್ಟಂತಹ ನೀತಿ ನಿರೂಪಣೆಗೆ ಸಂಬಂಧಪಟ್ಟಂತಹ ಎಲ್ಲ ಆಡಳಿತಾತ್ಮಕ ವಿಷಯಗಳ ಉಸ್ತುವಾರಿಯನ್ನ ಈ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಹೊಂದಿರ್ತಾರೆ. ಅಷ್ಟೇ ಅಲ್ಲ, he represents his ministry or department before the public accounts committee of the parliament. ನಿಮಗೆಲ್ಲ ತಿಳಿದಿರುವಂತೆ ಪಾರ್ಲಿಮೆಂಟ್ ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಎದುರು ಈ ಸೆಕ್ರೆಟರಿಯು ತನ್ನ ಇಲಾಖೆಯ ಪ್ರತಿನಿಧಿಯಾಗಿ ಹಾಜರಾಗ್ತಾರೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾದಂತಹ ಕಾರ್ಯದರ್ಶಿ ನಿರ್ವಹಿಸಿಕೊಂಡು ಹೋಗ್ತಾರೆ. ಅದೇ ತರ ಒಂದು ಇಲಾಖೆಯನ್ನ ಹಲವಾರು ವಿಂಗ್ಗಳಾಗಿ ವಿಭಾಗಿಸಲಾಗಿರ್ತದೆ. ಪ್ರತಿಯೊಂದು ವಿಂಗಿಗೂ ಒಬ್ಬ ಅಡಿಷನಲ್ ಸೆಕ್ರೆಟರಿ ಅಥವಾ ಜಾಯಿಂಟ್ ಸೆಕ್ರೆಟರಿ ಅದರ ಆಡಳಿತಾತ್ಮಕ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಾರೆ. ಹಾಗಾದ್ರೆ ಈ ಅಡಿಷನಲ್ ಸೆಕ್ರೆಟರಿ ಅಥವಾ ಜಾಯಿಂಟ್ ಸೆಕ್ರೆಟರಿ ವಿಂಗಿಗೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ವಿಂಗಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸಗಳನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋಣ. An additional secretary is in charge of either a department or a wing of department. ಅಂದ್ರೆ ಅಡಿಷನಲ್ ಸೆಕ್ರೆಟರಿ ಒಂದು ಇಲಾಖೆಯ ಮುಖ್ಯಸ್ಥರಾಗಿರ್ಬೋದು ಅಥವಾ ಇಲಾಖೆಯ ಅಧೀನದಲ್ಲಿರುವಂತಹ ವಿಂಗಿನ ಮುಖ್ಯಸ್ಥರಾಗಿಯೂ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಆದರೆ a joint secretary on the other hand is always in charge of a wing of a department. ಅಂದ್ರೆ ಅಡಿಷನಲ್ ಸೆಕ್ರೆಟರಿಯು ಜಾಯಿಂಟ್ ಸೆಕ್ರೆಟರಿಗಿಂತ ಸ್ವಲ್ಪ ಹೆಚ್ಚಿನ ಸ್ಥಾನಮಾನವನ್ನ ಹೊಂದಿರ್ತಾರೆ. ಹೆಚ್ಚುವರಿ ಕಾರ್ಯದರ್ಶಿ ಕೆಲವೊಂದು ಬಾರಿ ಇಲಾಖೆಯನ್ನ ಸ್ವತಂತ್ರವಾಗಿ ನಿರ್ವಹಿಸುವಂತಹ ಅಧಿಕಾರವನ್ನ ಪಡೆದುಕೊಳ್ಳಬಹುದು. ಆದರೆ ಜಂಟಿ ಕಾರ್ಯದರ್ಶಿ ಅಥವಾ ಜಾಯಿಂಟ್ ಸೆಕ್ರೆಟರಿ ಯಾವಾಗಲೂ ಇಲಾಖೆಯ ಅಧೀನದಲ್ಲಿರುವಂತಹ ವಿಂಗಿನ ಆಡಳಿತಾತ್ಮಕ ಉಸ್ತುವಾರಿಯನ್ನ ಮಾತ್ರ ವಹಿಸಿಕೊಂಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. The rank and pay of a joint secretary is lower than that of a additional secretary, who is senior to the former. However, there is not much distinction in their functions, except when an additional secretary is in charge of a department. Okay? Now, ವಿಂಗ್ಗಳನ್ನ ಮತ್ತೆ ಹಲವಾರು ಡಿವಿಷನ್ಗಳನ್ನಾಗಿ ವಿಭಾಗಿಸಲಾಗಿರ್ತದೆ. ಪ್ರತಿಯೊಂದು ಡಿವಿಷನ್ ಅನ್ನ ಒಬ್ಬೊಬ್ಬ ಡೆಪ್ಯೂಟಿ ಸೆಕ್ರೆಟರಿ ಅಥವಾ ಉಪ ಕಾರ್ಯದರ್ಶಿ ನಿರ್ವಹಿಸಿಕೊಂಡು ಹೋಗ್ತಾರೆ. ಹಾಗಾದ್ರೆ ಈ ಡಿವಿಷನ್ಗೆ ಸಂಬಂಧಪಟ್ಟಂತೆ, ವಿಭಾಗಕ್ಕೆ ಸಂಬಂಧಪಟ್ಟಂತೆ ಡೆಪ್ಯೂಟಿ ಸೆಕ್ರೆಟರಿ ಜವಾಬ್ದಾರಿಗಳು ಏನು ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಕೆಲವೊಂದು ಬಾರಿ ಡೆಪ್ಯೂಟಿ ಸೆಕ್ರೆಟರಿನ ಡೈರೆಕ್ಟರ್ ಅನ್ನುವಂತರಲ್ಲೂ ಕರೀತಾರೆ. ಅಂದ್ರೆ ನಿರ್ದೇಶಕ ಮತ್ತು ಉಪ ಕಾರ್ಯದರ್ಶಿ, ನಿರ್ದೇಶಕ ಅಥವಾ ಉಪ ಕಾರ್ಯದರ್ಶಿ ಇವೆರಡು ಒಂದೇ ಸ್ಥಾನಮಾನವನ್ನ ಹೊಂದಿದಂತಹ ಅಧಿಕಾರಿ ವರ್ಗ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಹಾಗಾದ್ರೆ ಡಿವಿಷನ್ಗೆ ಸಂಬಂಧಪಟ್ಟಂತೆ ಡೆಪ್ಯೂಟಿ ಸೆಕ್ರೆಟರಿ ನಿರ್ವಹಿಸುವಂತ ಜವಾಬ್ದಾರಿಗಳೇನು? ವಾಟ್ ಅಂಡ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ಡ್ ಬೈ ಡೆಪ್ಯೂಟಿ ಸೆಕ್ರೆಟರಿ ಆರ್ ಡೈರೆಕ್ಟರ್? As observed by S.R. Maheshwari, there is not much difference between the responsibilities of a director and a deputy secretary, nor is a deputy secretary placed under a director. ಅಂದ್ರೆ S.R. ಮಹೇಶ್ವರಿ ಅವರು ಗಮನಿಸಿರುವಂತೆ ಡೆಪ್ಯೂಟಿ ಸೆಕ್ರೆಟರಿ ಮತ್ತು ಡೈರೆಕ್ಟರ್ ನಡುವೆ ಅಂತ ಹೇಳ್ಕೊಳ್ಳುವಂತಹ ವ್ಯತ್ಯಾಸ ಏನು ಇಲ್ಲ. ಓಕೆ, ಆದ್ರೂ ಸಹಿತ ನಿರ್ದೇಶಕರು ಅಥವಾ ಡೈರೆಕ್ಟರು ಡೆಪ್ಯೂಟಿ ಸೆಕ್ರೆಟರಿಗಿಂತ ಸ್ವಲ್ಪ ಹೆಚ್ಚಿನ ಸ್ಥಾನಮಾನ ಹೊಂದಿರುವುದನ್ನು ನಾವು ಸಹಜವಾಗಿ ಕಾಣ್ತೇವೆ. Deputy Secretary acts on behalf of the Secretary and he is in charge of a division. He himself usually disposes a maximum cases and seeks instructions from joint or additional secretaries. ಅಂದ್ರೆ ಕಾರ್ಯದರ್ಶಿಯ ಕೆಲಸ ಕಾರ್ಯಗಳನ್ನ ಹಗುರು ಮಾಡಲಿಕ್ಕೆ, ಅವನ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಡಿವಿಷನ್ ಮಟ್ಟದಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಹೆಚ್ಚು ಕೆಲಸಗಳನ್ನ ಅವರೇ ತಮ್ಮ ಹಂತದಲ್ಲೇ ಪೂರ್ಣಗೊಳಿಸುವಂತಹ ಒಂದು ಸಂಪ್ರದಾಯವನ್ನು ನಾವು ನಮ್ಮ ಸೆಂಟ್ರಲ್ ಸೆಕ್ರೆಟರಿಯೇಟ್ನಲ್ಲಿ ಕಾಣ್ತೇವೆ. ತದನಂತರ ಈ ಇಲಾಖೆಯನ್ನ ಹಲವಾರು ವಿಂಗ್ಗಳನ್ನ ಹಲವಾರು ಡಿವಿಷನ್ಗಳಾಗಿ, ಅದೇ ತರ ಡಿವಿಷನ್ಗಳನ್ನ ಹಲವಾರು ಬ್ರಾಂಚ್ಗಳಾಗಿ, ಭಾಗಗಳನ್ನಾಗಿ ವಿಭಾಗಿಸಲಾಗ್ತದೆ. ಪ್ರತಿಯೊಂದು ಬ್ರಾಂಚ್ಗೂ ಒಬ್ಬೊಬ್ಬ ಅಂಡರ್ ಸೆಕ್ರೆಟರಿ ಅಥವಾ ಅಧೀನ ಕಾರ್ಯದರ್ಶಿ ಇರೋದನ್ನ ನೋಡ್ತೀವಿ. ಹಾಗಾದ್ರೆ ಈ ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಅಂಡರ್ ಸೆಕ್ರೆಟರಿ
ಏನೆಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಅಥವಾ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಅಂಡರ್ ಸೆಕ್ರೆಟರಿ ಈಸ್ ಇನ್ ಚಾರ್ಜ್ ಆಫ್ ಎ ಬ್ರಾಂಚ್ ಅಂಡ್ ಹೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಎ ಬ್ರಾಂಚ್ ಆಫೀಸರ್. He usually initiates action on all inward communications. ಅಂದ್ರೆ ಇನ್ವರ್ಡ್ ಅಂಡ್ ಔಟ್ವರ್ಡ್ ಎಲ್ಲಾನು ಈ ಅಂಡರ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಬ್ರಾಂಚ್ ಅಲ್ಲೇನೆ ಆಗುವಂತಹವು. ಯಾವುದೇ ಒಂದು ಟಪಾಲು ಮೊದಲು ಇಲಾಖೆಗೆ ಹೋಗತ್ತಂದ್ರೆ ಅದು ಬ್ರಾಂಚಿನ ಅಂಡರ್ ಸೆಕ್ರೆಟರಿ ಹತ್ರನೇ ಹೋಗತ್ತೆ. ಯಾವುದಾದ್ರೂ ಒಂದು ಸರ್ಕ್ಯುಲರು ಅಥವಾ ಆದೇಶಗಳು ಸರ್ಕಾರ ಮಟ್ಟದಲ್ಲಿ ಅನೌನ್ಸ್ ಆದ್ರೆ ಅದು ಬ್ರಾಂಚ್ ಲೆವೆಲ್ ಅಂಡರ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಅನೌನ್ಸ್ ಆಗತ್ತೆ. ಇನ್ನೊಂದು ವಿಷಯ ಹೇಳೋದಾದ್ರೆ, ಈ ಇಲಾಖೆಯ ಕಾರ್ಯದರ್ಶಿಯವರ ಹೆಸರಿನಲ್ಲಿ ಆದೇಶಗಳನ್ನ ಅಥವಾ ಸುತ್ತೋಲೆಗಳನ್ನ ಈ ಬ್ರಾಂಚ್ ಅಧಿಕಾರಿ ಆದಂತಹ ಅಂಡರ್ ಸೆಕ್ರೆಟರಿ ಅವರೇ ಹೊರಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಓಕೆ, ಇದರ ನಂತರ ಬ್ರಾಂಚ್ಗಳನ್ನ ಹಲವಾರು ಸೆಕ್ಷನ್ಗಳಾಗಿ ವಿಭಾಗಿಸಲಾಗ್ತದೆ. ಪ್ರತಿಯೊಂದು ಸೆಕ್ಷನ್ನಿಗೂ ಅಂದ್ರೆ ಪ್ರತಿಯೊಂದು ಶಾಖೆಗೂ ಒಬ್ಬೊಬ್ಬ ಶಾಖಾಧಿಕಾರಿ ಇರ್ತಾರೆ. ಇವರು ಶಾಖಾಧಿಕಾರಿ ಅಧೀನದಲ್ಲಿ SDA, FDA, SDA, ಟೈಪಿಸ್ಟು, ಅಟೆಂಡರು, ಪ್ಯೂನು ಈ ಎಲ್ಲ ಅಧೀನ ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸ್ತಾರೆ. ಇದಿಷ್ಟು ಕೇಂದ್ರ ಸಚಿವಾಲಯದ ಅಧಿಕಾರಿ ವರ್ಗದ ರಚನೆ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇಂದಿನ ತರಗತಿಯಲ್ಲಿ ಇಂದಿನ ಸೆಷನ್ ನಲ್ಲಿ ನಾವು ಏನೆಲ್ಲ ಅಂಶಗಳನ್ನ ತಿಳ್ಕೊಂಡಿವಿ ಅನ್ನೋದನ್ನ ಒಂದ್ಸಾರಿ ಮೆಲ್ಕ್ ಹಾಕ್ಬಿಡೋಣ. ಮೊದಲೇದಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಫ್ ಗವರ್ಮೆಂಟ್ ಅಟ್ ಸೆಂಟರ್ ಯಾವ ತರ ಇರುತ್ತೆ, ಆಡಳಿತಾತ್ಮಕ ರಚನೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾವ ತರ ಇರ್ತಾರೆ ಅನ್ನೋದನ್ನ ತಿಳಿದುಕೊಂಡ್ವಿ. ತದನಂತರ ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೀನಿಂಗ್, ಎವಲ್ಯೂಷನ್ ಅಂಡ್ ಫಂಕ್ಷನ್ಸ್, ಕೇಂದ್ರ ಸಚಿವಾಲಯ ಅಂದ್ರೆ ಏನು, ಅದು ಯಾವ ರೀತಿ ವಿಕಾಸ ಹೊಂದಿತ್ತು ಮತ್ತ ಅದರ ಕಾರ್ಯಗಳೇನು ಅನ್ನೋದನ್ನ ತಿಳಿದುಕೊಂಡ್ವಿ. ಕೊನೆಯದಾಗಿ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸ್ಟ್ರಕ್ಚರ್ ಅಂಡ್ ಸೆಕ್ರೆಟರಿಯೇಟ್ ಆಫಿಷಿಯಲ್ಸ್ ಯಾವ ತರ ಅದು ಅಧಿಕಾರಿ ವರ್ಗದ ಒಂದು ರಚನೆಯನ್ನು ಹೊಂದಿರುತ್ತೆ ಎನ್ನುವುದನ್ನ ತಿಳಿದುಕೊಂಡಿದ್ದೇವೆ. ನಮಸ್ಕಾರ.